ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀನಿವಾಸ್. ಇವತ್ತು ನಾವು ನಿಂತಿರೋ ಈ ಜಾಗ ಅಂದರೆ ವಿಜಯವಾಡದ ಪ್ರಕಾಶಂ ಬ್ಯಾರೇಜ್. ಸುಮ್ಮನೆ ಕಟ್ಟಿರೋ ಕಲ್ಲು ಸಿಮೆಂಟ್ ಗೋಡೆಯಲ್ಲ. ಇದರ ಕೆಳಗೆ ಸಾವಿರಾರು ಜನರ ಕಣ್ಣೀರು ಮತ್ತು ನೂರಾರು ಜನರ ಬಲಿದಾನ ಅಡಗಿದೆ. ಈ ಬ್ಯಾರೇಜ್ ಇವತ್ತು ಇಲ್ಲಿ ಇರದೇ ಹೋಗಿದ್ದರೆ ಇವತ್ತು ಆಂಧ್ರದ ಖುಷಿ ಏನಾಗ್ತಿತ್ತು? 1832ರಲ್ಲಿ ಬಂದ ಆ ಭೀಕರ ಬರಗಾಲದಲ್ಲಿ ಏನಾಯಿತು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಇತಿಹಾಸ ಪ್ರತಿ ಕನ್ನಡಿಗನಿಗೂ ಗೊತ್ತಿರಬೇಕು. 1832 ಭೀಕರ ಬರಗಾಲ ಅಂದರೆ ಡೊಕ್ಕಲ ಕರುವು ಅಂತ ಕರೀತಾರೆ. ಸ್ನೇಹಿತರೆ, ಇತಿಹಾಸಕ್ಕೆ ಹೋದರೆ 1832ರಲ್ಲಿ ಇಲ್ಲಿ ಅತಿ ದೊಡ್ಡ ಬರಗಾಲ ಬಂದಿತ್ತು. ಅದನ್ನು ಗುಂಟೂರು ಬರ ಅಥವಾ ಡೊಕ್ಕಲ ಕರುವು ಅಂತ ಕರೆಯುತ್ತಿದ್ದರು. ಜನರಿಗೆ ತಿನ್ನಲು ಅನ್ನವಿರಲಿಲ್ಲ, ಕುಡಿಯಲು ಹನಿ ನೀರು ಇರಲಿಲ್ಲ. ಕೃಷ್ಣಾ ನದಿಯಲ್ಲಿ ನೀರಿದ್ದರೂ ಅದನ್ನು ಜಮೀನಿಗೆ ಹರಿಸೋಕ್ಕೆ ಅಣೆಕಟ್ಟು ಇರಲಿಲ್ಲ. ಆಗಿನ ಬ್ರಿಟಿಷ್ ರೆಕಾರ್ಡ್ ಪ್ರಕಾರ ಇಲ್ಲಿನ ಜನಸಂಖ್ಯೆ ಸುಮಾರು 20% ಜನ ಹಸಿವಿನಿಂದಲೇ ಪ್ರಾಣ ಬಿಟ್ಟಿದ್ದರು. ಎಲ್ಲಿ ನೋಡಿದರೂ ಎನೆಗಳ ರಾಶಿ. ಇಂತಹ ಕಷ್ಟದ ಸಮಯದಲ್ಲಿ ಹುಟ್ಟಿಕೊಂಡಿದೆ ಒಂದು ಅಣೆಕಟ್ಟಿನ ಕನಸು. ಈ ಸಂಕಷ್ಟ ನೋಡಿದ ಬ್ರಿಟಿಷ್ ಅಧಿಕಾರಿ ಸರ್ ಆರ್ಥರ್ ಕಾಟನ್ ಅವರು ಇಲ್ಲಿ ಅಣೆಕಟ್ಟು ಬೇಕೇ ಬೇಕು ಅಂತ ಪ್ರತಿಪಾದಿಸಿದರು. 1852ರಲ್ಲಿ ಅವರ ಶಿಷ್ಯ ಮೇಜರ್ ಚಾರ್ಲ್ಸ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿ ಕೆಲಸ ಶುರುವಾಯಿತು. ಅಂದು ಕೇವಲ 1.70 ಕೋಟಿ ರೂಪಾಯಿಯಲ್ಲೇ ಇದು ಸಿದ್ಧವಾಯಿತು. ಆದರೆ 1952ರಲ್ಲಿ ಬಂದ ಮಹಾಪ್ರವಾಹದ ಮುಂದೆ ಇದು ನಿಲ್ಲಲಿಲ್ಲ. ಪ್ರಕೃತಿಯ ವಿಕೋಪಕ್ಕೆ ಆ ಹಳೆಯ ಕಟ್ಟೆ ಕೊಚ್ಚಿ ಹೋಯಿತು. ಇಡೀ ಊರೇ ಮುಳುಗುವ ಬೀದಿ ಎದುರಾಯಿತು. ಆಗಿನ ಆಂಧ್ರದ ಮುಖ್ಯಮಂತ್ರಿ ಟಂಗಟೂರಿ ಪ್ರಕಾಶಂ ಪಂತಲು ಅವರು ನನ್ನ ಜನರಿಗಾಗಿ ಹೊಸ ಬ್ಯಾರೇಜ್ ಬೇಕೇ ಬೇಕು ಅಂತ ಹಠ ಹಿಡಿದರು. 1954ರಲ್ಲಿ ಕೆಲಸ ಶುರುವಾಗಿ ಕೇವಲ 3.5 ವರ್ಷದಲ್ಲಿ ಅಂದರೆ 1957ಕ್ಕೆ ಈ ಬ್ಯಾರೇಜ್ ರೆಡಿಯಾಯಿತು. ಇದನ್ನು ಕಟ್ಟುವ ಸಮಯದಲ್ಲಿ ಲೇಬರ್ ಕೆಲಸ ಮಾಡುತ್ತಿದ್ದ 8 ಜನರು ಕಾರ್ಮಿಕರು ಕ್ರೇನ್ ಅಪಘಾತದಲ್ಲಿ ತೀರಿಕೊಂಡರು. ಇವತ್ತು ನಾವು ಅವರನ್ನು ನೆನೆಯಲೇಬೇಕು. ಈ ಬ್ಯಾರೇಜ್ಗೆ ಆ ಗೌರವಾನ್ವಿತ ಮುಖ್ಯಮಂತ್ರಿಗಳ ಹೆಸರನ್ನೇ ಪ್ರಕಾಶಂ ಬ್ಯಾರೇಜ್ ಅಂತ ಇಡಲಾಯಿತು. ಸ್ನೇಹಿತರೆ, ಇದರ ಆಚೆಗಿರದೆ ಭಕ್ತಿ. ವಿಜಯವಾಡದ ಕನಕದುರ್ಗಮ್ಮನ ದರ್ಶನ ಪಡೆಯೋಕ್ಕೆ ಬರೋ ಪ್ರತಿಯೊಬ್ಬರೂ ಮೊದಲು ಈ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಈ ಕೃಷ್ಣಾ ನದಿಯನ್ನು ಕೃಷ್ಣವೇಣಿ ಅಂತ ಕರೆಯುತ್ತಾರೆ. ದೇವಿಯೇ ಪ್ರತಿದಿನ ಇಲ್ಲಿ ಸ್ನಾನ ಮಾಡ್ತಾಳೆ ಅನ್ನೋದು ಭಕ್ತರ ಆಚಲ ನಂಬಿಕೆ. ದೇವಸ್ಥಾನದ ಮೊದಲು ಪೂಜೆಗೆ ಇದೇ ನದಿಯ ನೀರನ್ನೇ ಬಳಸುತ್ತಾರೆ. ದೇವಿಯ ಪಾದದ ಅಡಿಯಲ್ಲಿ ಹರಿಯೋ ಈ ನದಿಯೇ ಈ ನಾಡಿನ ಜೀವನದಿ. ಕನಕದುರ್ಗಮ್ಮ ದೇವಸ್ಥಾನ ಬಹಳ ಪ್ರಸಿದ್ಧ ಪಡೆದಿದೆ. ವಿಜಯವಾಡ ಕನಕದುರ್ಗಮ್ಮ ದೇವಸ್ಥಾನವು ನವರಾತ್ರಿ ಹಬ್ಬಕ್ಕೆ ಅತ್ಯಂತ ಪ್ರಸಿದ್ಧಿ. 9 ದಿನಗಳ ಕಾಲ ದೇವಿ 9 ಭಿನ್ನ ಅಲಂಕಾರದಲ್ಲಿ ದರ್ಶನ ನೀಡುತ್ತಾಳೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ದರ್ಶನಕ್ಕೆ ಬರ್ತಾರೆ. ಅಪಾರ ಭಕ್ತರ ನಂಬಿಕೆ ಸಂತಾನ ಭಾಗ್ಯ, ಆರೋಗ್ಯ, ಉದ್ಯೋಗ ಮತ್ತು ವ್ಯವಹಾರ ಯಶಸ್ಸು, ಶತ್ರುಬಾಧೆಯಿಂದ ರಕ್ಷಣೆ. ಭಕ್ತರು ಹೃದಯಪೂರ್ವಕವಾಗಿ ಬೇಡಿಕೊಂಡರೆ ಅಮ್ಮನವರು ಕೃಪೆ ತೋರಿಸ್ತಾರೆ ಎಂಬ ಅಪಾರ ನಂಬಿಕೆ ಇದೆ. ಕನಕದುರ್ಗಮ್ಮ ಅಮ್ಮನವರು ಶಕ್ತಿ, ರಕ್ಷಣೆ ಮತ್ತು ಕೃಪೆಯ ಪ್ರತೀಕ. ಭಕ್ತಿಯೊಂದಿಗೆ ದರ್ಶನ ಮಾಡಿದರೆ ಜೀವನದ ಕಷ್ಟಗಳು ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ. ಕೃಷ್ಣಾ ನದಿಯ ಒಟ್ಟು ಉದ್ದ 1400 ಕಿಲೋಮೀಟರ್. ಇದು ಭಾರತದ 4ನೇ ದೀರ್ಘ ನದಿ. ಉದ್ಭವ ಸ್ಥಳ ಬಂದ್ಬಿಟ್ಟು ಮಹಾಬಲೇಶ್ವರ, ಪಶ್ಚಿಮ ಘಟ್ಟ, ಮಹಾರಾಷ್ಟ್ರ ರಾಜ್ಯದಲ್ಲಿ. ಹರಿಯುವ ರಾಜ್ಯಗಳು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ. ಈ ಕೃಷ್ಣಾ ನದಿ ಅಂತ್ಯ ಆಗುವುದು ಬಂಗಾಳ ಕೊಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಹಂಸಲ ವೀಧಿ ಆಂಧ್ರ ಪ್ರದೇಶ, ವಿಜಯವಾಡ ಹತ್ತಿರ ಕೃಷ್ಣಾ ನದಿ ವಿಶಾಲವಾಗಿ ಹರಿಯುತ್ತದೆ. ಹಂಸಲ ವೀದಿಯಲ್ಲಿ ಹೋಗಿ ಸೇರುತ್ತೆ ಬಂಗಾಳ ಕೊಲ್ಲಿಗೆ. ಇವತ್ತು ಈ ಬ್ಯಾರೇಜ್ ಮೂಲಕ 13 ಲಕ್ಷ ಎಕರೆ ಭೂಮಿಗೆ ನೀರು ಸಿಗ್ತಿದೆ. ಇಂಥ ಮಹಾನ್ ಇತಿಹಾಸ ಇರೋ ಈ ಜಾಗಕ್ಕೆ ನೀವು ಯಾವಾಗಲಾದರೂ ಬಂದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ಕಲೆ ಹಾಕಲು ನಾನು ತುಂಬ ಶ್ರಮಪಟ್ಟಿದ್ದೇನೆ. ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಪ್ರಮುಖ ದೇವಾಲಯಗಳನ್ನು ಮತ್ತು ಪ್ರಮುಖ ಸ್ಥಳಗಳನ್ನು ನಿಮಗೆಲ್ಲರಿಗೂ ವಿಡಿಯೋ ಮೂಲಕ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ.
ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಬೇಕು ಅಂತ ಕೋರುತ್ತಾ, ಈ ಕನಕದುರ್ಗಮ್ಮ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ನಿಮ್ಮ ಫ್ಯಾಮ್ಲಿ ಮೇಲೆ, ಎಲ್ಲರ ಮೇಲೆ ಇರಬೇಕು ಅಂತ ಕೋರುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. ಜೈ ದುರ್ಗಾ ಮಾತೆ.